ನಮ್ಮ ಶಾಲೆ ವೇರಳ್ಳಿಯಲ್ಲಿ ಆಚರಿಸಿದ 80ನೇ ಸ್ವಾತಂತ್ರ್ಯೋತ್ಸವ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಚೇತನ. ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಯಾರೆಲ್ಲ ನೋಡ್ತಾ ಇದ್ದೀರಾ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಒಂದು ಕಾಲದಲ್ಲಿ ಈ ದೇಶದ ಜನರು ತಮ್ಮದೇ ನೆಲದಲ್ಲಿ ಸ್ವಾತಂತ್ರ್ಯವಾಗಿ ಬದುಕಲು ಸಾಧ್ಯವಾಗದ ಕಾಲವಿತ್ತು. ನಮ್ಮ ಪೂರ್ವಜರು ಅನೇಕ ಕಷ್ಟಗಳನ್ನು ಅನುಭವಿಸಿದರು, ಅನೇಕರು ಜೈಲು ಸೇರಿದರು, ಅನೇಕರು ತಮ್ಮ ಕುಟುಂಬವನ್ನು ಬಿಟ್ಟು ಹೋರಾಡಿದರು, ಇನ್ನೂ ಅನೇಕರು ತಮ್ಮ ಪ್ರಾಣವನ್ನೇ ದೇಶಕ್ಕಾಗಿ ಅರ್ಪಿಸಿದರು. ಅವರ ಕನಸು ಏನಾಗಿತ್ತು ಅಂದರೆ ತಮ್ಮ ಮುಂದಿನ ಪೀಳಿಗೆ ಅಂದರೆ ನಾವು ಮತ್ತೆ ನಮ್ಮ ಮಕ್ಕಳು ಸ್ವತಂತ್ರವಾಗಿ ಗೌರವದಿಂದ ನೆಮ್ಮದಿಯಿಂದ ಬದುಕಬೇಕು ಎಂಬುದೊಂದೇ ಅವರ ಆಶಯ. ಇಂದು ಆ ಕನಸಿನ ಫಲವಾಗಿ ನಾವು ಸ್ವಾತಂತ್ರ್ಯ ಭಾರತದ ನಾಗರಿಕರಾಗಿದ್ದೇವೆ. ಆದರೆ ಅವರು ನಮಗೆ ಸ್ವಾತಂತ್ರ್ಯವನ್ನು ಕೊಟ್ಟು ಹೋಗಿದ್ದಾರೆ. ಈ ಸ್ವಾತಂತ್ರ್ಯವನ್ನು ಉಳಿಸುವ ಜವಾಬ್ದಾರಿ ಈಗ ನಮ್ಮೆಲ್ಲರದು, ನಿಮ್ಮೆಲ್ಲರದು. ಹಾಗಾದರೆ ನಮ್ಮ ಮಕ್ಕಳು ದೇಶಕ್ಕಾಗಿ ಏನು ಕೊಡಬಹುದು? ಒಬ್ಬ ಮಗು ತನ್ನ ಕೈಯಲ್ಲಿ ಬಂದೂಕು ಹಿಡಿದು ದೇಶವನ್ನು ಕಾಪಾಡಬೇಕೆಂದೇನಿಲ್ಲ. ದೇಶಕ್ಕಾಗಿ ದೊಡ್ಡ ದೊಡ್ಡ ಕೆಲಸಗಳನ್ನೇ ಮಾಡಬೇಕೆಂದೇನಿಲ್ಲ. ಮೊದಲಿಗೆ ಚೆನ್ನಾಗಿ ಓದಬಹುದು, ಶಿಕ್ಷಣ ಪಡೆಯಬಹುದು, ತಾನು ಕಲಿತ ಜ್ಞಾನವನ್ನು ಸಮಾಜದ ಒಳಿತಿಗಾಗಿ ಬಳಸಬಹುದು. ಒಬ್ಬ ಉತ್ತಮ ವಿದ್ಯಾರ್ಥಿ ಆಗಬಹುದು, ಒಬ್ಬ ಉತ್ತಮ ಶಿಕ್ಷಕ ಆಗಬಹುದು, ಒಬ್ಬ ಉತ್ತಮ ವೈದ್ಯ ಆಗಬಹುದು, ಒಬ್ಬ ಉತ್ತಮ ವಿಜ್ಞಾನಿಯೂ ಆಗಬಹುದು, ಒಬ್ಬ ಉತ್ತಮ ರೈತನೂ ಆಗಬಹುದು, ಒಬ್ಬ ಉತ್ತಮ ಸೈನಿಕನೂ ಸಹ ಆಗಬಹುದು, ಒಬ್ಬ ಉತ್ತಮ ನಾಗರಿಕ ಆಗಬಹುದು. ದೇಶದ ಭವಿಷ್ಯವನ್ನು ಕಟ್ಟುವುದು ದೊಡ್ಡ ದೊಡ್ಡ ಕಟ್ಟಡಗಳಲ್ಲ, ಈ ಪುಟ್ಟ ಮಕ್ಕಳ ಕೈಗಳಲ್ಲಿ. ಒಬ್ಬ ಮಗು ಪ್ರತಿದಿನ ಶಾಲೆಗೆ ಸಮಯಕ್ಕೆ ಬಂದು ಶಿಸ್ತಿನಿಂದ ನಡೆದುಕೊಂಡರೆ ಅದು ದೇಶ ಸೇವೆನೇ. ತಂದೆ ತಾಯಿಯನ್ನು ಗೌರವಿಸಿದರೆ ಅದು ದೇಶ ಸೇವೆ. ಶಿಕ್ಷಕರನ್ನು ಗೌರವಿಸಿದರೆ ಅದು ದೇಶ ಸೇವೆ. ಸಾರ್ವಜನಿಕ ಆಸ್ತಿಯನ್ನು ಕಾಪಾಡಿದರೆ ಅದು ದೇಶ ಸೇವೆ. ರಸ್ತೆಯಲ್ಲಿ ಕಸ ಎಸೆಯದೆ ಸ್ವಚ್ಛತೆಯನ್ನು ಕಾಪಾಡಿದರೆ ಅದು ದೇಶ ಸೇವೆ. ಮರವನ್ನು ನೆಟ್ಟು ಪರಿಸರವನ್ನು ರಕ್ಷಿಸಿದರೆ ಅದು ದೇಶ ಸೇವೆ. ಸುಳ್ಳು ಹೇಳದೆ ಪ್ರಾಮಾಣಿಕವಾಗಿ ಬದುಕಲು ಕಲಿತರೆ ಅದು ದೇಶ ಸೇವೆ. ಇನ್ನೊಬ್ಬರ ಧರ್ಮ, ಜಾತಿ, ಭಾಷೆ ಅಥವಾ ಸಂಸ್ಕೃತಿಯನ್ನು ಗೌರವಿಸಿದರೆ ಅದು ಕೂಡ ದೇಶ ಸೇವೆ. ನಮ್ಮ ಭಾರತ ಒಂದು ಬಣ್ಣದ ದೇಶವಲ್ಲ. ಇಲ್ಲಿ ಹಲವಾರು ಭಾಷೆಗಳಿವೆ, ಹಲವು ಸಂಸ್ಕೃತಿಗಳಿವೆ, ಹಲವು ಸಂಪ್ರದಾಯಗಳಿವೆ, ಹಲವು ಧರ್ಮಗಳಿವೆ. ಆದರೆ ನಮ್ಮ ಹೃದಯದಲ್ಲಿ ಒಂದೇ ದೇಶವಿದೆ, ಅದೇ ನಮ್ಮ ಭಾರತ. ಹಿಂದೂ, ಮುಸ್ಲಿಂ, ಕ್ರೈಸ್ತ ಯಾರೇ ಆಗಿರಲಿ, ನಾವು ಮೊದಲು ಭಾರತೀಯರು. ಒಬ್ಬರನ್ನೊಬ್ಬರು ಗೌರವಿಸುವುದು, ಒಬ್ಬರ ನೋವಿಗೆ ಮತ್ತೊಬ್ಬರು ಸ್ಪಂದಿಸುವುದು, ಒಗ್ಗಟ್ಟಿನಿಂದ ಬದುಕುವುದು, ಇದೇ ನಿಜವಾದ ದೇಶಭಕ್ತಿ. ಇಂದು ಈ ಪುಟ್ಟ ಕೈಗಳಲ್ಲಿ ನಾವು ತ್ರಿವರ್ಣ ಧ್ವಜವನ್ನು ನೀಡುತ್ತಿದ್ದೇವೆ. ಈ ಕೈಗಳು ನಾಳೆ ದೇಶದ ವಿಜ್ಞಾನವನ್ನು ಮುನ್ನಡೆಸಬಹುದು. ಈ ಕೈಗಳು ನಾಳೆ ಹೊಸ ಆವಿಷ್ಕಾರವನ್ನು ಮಾಡಬಹುದು. ಈ ಕೈಗಳು ನಾಳೆ ರೈತನ ಬದುಕನ್ನು ಬದಲಾಯಿಸಬಹುದು. ಈ ಕೈಗಳು ನಾಳೆ ಬಡವರ ಕಣ್ಣೀರು ಒರೆಸಬಹುದು. ಈ ಕೈಗಳು ನಾಳೆ ದೇಶದ ಗಡಿಯನ್ನು ಕಾಪಾಡಬಹುದು ಮತ್ತು ಈ ಕೈಗಳೇ ನಾಳೆಯ ಭಾರತವನ್ನು ಕಟ್ಟಬಹುದು. ಆದ್ದರಿಂದ ಮಕ್ಕಳಿಗೆ ನಾವು ನೀಡಬೇಕಾದ ದೊಡ್ಡ ಉಡುಗೊರೆ ಕೇವಲ ಪುಸ್ತಕವಲ್ಲ, ಉತ್ತಮ ಶಿಕ್ಷಣ, ಉತ್ತಮ ಸಂಸ್ಕಾರ, ಉತ್ತಮ ಚಿಂತನೆ ಮತ್ತು ದೇಶದ ಬಗ್ಗೆ ಜವಾಬ್ದಾರಿಯ ಭಾವನೆ. ಶಿಕ್ಷಕರು ಕೇವಲ ಪಾಠ ಕಲಿಸುವವರಲ್ಲ, ಅವರು ನಾಳೆಯ ಭಾರತವನ್ನು ನಿರ್ಮಿಸುವ ಶಿಲ್ಪಿಗಳು. ಒಬ್ಬ ಶಿಕ್ಷಕನ ಕೈಯಲ್ಲಿ ಒಂದು ಪುಸ್ತಕ ಇರಬಹುದು, ಆದರೆ ಆ ಪುಸ್ತಕದ ಮೂಲಕ ಅವರು ನೂರಾರು ಮಕ್ಕಳ ಭವಿಷ್ಯವನ್ನು ಬದಲಾಯಿಸಬಹುದು. ಇಂದು ಶಾಲಾ ಆವರಣದಲ್ಲಿ ಮಕ್ಕಳ ಮುಖದಲ್ಲಿ ಕಾಣುತ್ತಿರುವ ಸಂತೋಷ ಅದು ಕೇವಲ ಒಂದು ಕಾರ್ಯಕ್ರಮದ ಸಂಭ್ರಮವಲ್ಲ, ಇದು ಸ್ವಾತಂತ್ರ್ಯ ಭಾರತದ ಭವಿಷ್ಯದ ನಗು. ಇಂದು ಇವರು ಪುಟ್ಟ ಮಕ್ಕಳು, ಆದರೆ ನಾಳೆ ಯಾರೋ ಒಬ್ಬರು ವಿಜ್ಞಾನಿಯಾಗಬಹುದು, ಯಾರೋ ಒಬ್ಬರು ವೈದ್ಯರಾಗಬಹುದು, ಯಾರೋ ಒಬ್ಬರು ರೈತರಾಗಬಹುದು, ಯಾರೋ ಒಬ್ಬರು ಸೈನಿಕರೂ ಆಗಬಹುದು. ಯಾವ ಕ್ಷೇತ್ರಕ್ಕೆ ಹೋದರೂ ತಮ್ಮ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡುವುದು ಅದೇ ದೇಶ ಸೇವೆ. ನಾವು ಸ್ವಾತಂತ್ರ್ಯವನ್ನು ಪಡೆದಿದ್ದೇವೆ, ಆದರೆ ಇನ್ನೂ ಅನೇಕ ಜವಾಬ್ದಾರಿಗಳು ನಮ್ಮ ಮುಂದೆ ಇವೆ. ಅಜ್ಞಾನವನ್ನು ಹೋಗಲಾಡಿಸಬೇಕು, ಬಡತನವನ್ನು ಕಡಿಮೆ ಮಾಡಬೇಕು, ಪರಿಸರವನ್ನು ರಕ್ಷಿಸಬೇಕು, ಭ್ರಷ್ಟಾಚಾರವನ್ನು ತಿರಸ್ಕರಿಸಬೇಕು, ಮಹಿಳೆಯರಿಗೆ ಗೌರವ ನೀಡಬೇಕು, ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಬೇಕು, ರೈತರ ಬದುಕನ್ನು ಗೌರವಿಸಬೇಕು, ದೇಶದ ಏಕತೆಯನ್ನು ಕಾಪಾಡಬೇಕು. ಇವೆಲ್ಲವೂ ಸರ್ಕಾರದ ಕೆಲಸ ಮಾತ್ರವಲ್ಲ, ಪ್ರತಿಯೊಬ್ಬ ನಾಗರಿಕ ಮಕ್ಕಳ ಜವಾಬ್ದಾರಿ. ಸ್ನೇಹಿತರೆ, ಹಾಗಾಗಿ ಈ ಸ್ವಾತಂತ್ರ್ಯೋತ್ಸವದಂದು ನಾವು ಒಂದು ಸಂಕಲ್ಪ ಮಾಡೋಣ. ನಮ್ಮ ದೇಶದಿಂದ ಏನು ಸಿಗುತ್ತದೆ ಎಂದು ಕೇಳುವುದಿಲ್ಲ, ನಮ್ಮ ದೇಶಕ್ಕೆ ನಾವು ಏನು ಕೊಡಬಹುದು ಎಂದು ಯೋಚಿಸೋಣ.
ಒಬ್ಬ ವಿದ್ಯಾರ್ಥಿನಿ ತನ್ನ ವಿದ್ಯೆಯನ್ನು ಕೊಡಲಿ, ಒಬ್ಬ ಶಿಕ್ಷಣ ತನ್ನ ಜ್ಞಾನವನ್ನು ಕೊಡಲಿ, ಒಬ್ಬ ರೈತ ತನ್ನ ಶ್ರಮವನ್ನು ಕೊಡಲಿ, ಒಬ್ಬ ಸೈನಿಕ ತನ್ನ ಧೈರ್ಯವನ್ನು ಕೊಡಲಿ, ಒಬ್ಬ ವಿಜ್ಞಾನಿ ತನ್ನ ಪ್ರತಿಭೆಯನ್ನು ಕೊಡಲಿ, ಒಬ್ಬ ನಾಗರಿಕ ತನ್ನ ಪ್ರಾಮಾಣಿಕತೆಯನ್ನು ಕೊಡಲಿ. ಪ್ರತಿಯೊಬ್ಬರು ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದಾಗ ಅದೇ ನಮ್ಮ ದೇಶಕ್ಕೆ ನಾವು ನೀಡುವ ಅತ್ಯಂತ ದೊಡ್ಡ ಕೊಡುಗೆ. ಇಂದು ಈ ಮಕ್ಕಳ ಕೈಯಲ್ಲಿರುವ ತ್ರಿವರ್ಣ ಧ್ವಜ ನಾಳೆ ಅವರ ಕನಸಲ್ಲೂ ಹಾರಬೇಕು. ಇಂದು ಅವರು ಆಡುತ್ತಿರುವ ದೇಶಭಕ್ತಿ ಗೀತೆ ನಾಳೆ ಅವರ ಕಾರ್ಯಗಳಲ್ಲೂ ಕೇಳಿಸಬೇಕು. ಇಂದು ಅವರು ಹೇಳುತ್ತಿರುವ ಜೈ ಹಿಂದ್ ನಾಳೆ ಅವರ ಜೀವನದ ಮೌಲ್ಯವಾಗಬೇಕು. ಸ್ವಾತಂತ್ರ್ಯ ನಮಗೆ ಸಿಕ್ಕಿರುವ ಹಕ್ಕು ಮಾತ್ರವಲ್ಲ, ಅದು ನಮ್ಮ ಮೇಲಿರುವ ಜವಾಬ್ದಾರಿಯೂ ಹೌದು. ನಮ್ಮ ಪೂರ್ವಜರು ತಮ್ಮ ಬದುಕನ್ನು ಕೊಟ್ಟು ನಮಗೆ ಸ್ವಾತಂತ್ರ್ಯ ನೀಡಿದ್ದಾರೆ. ನಾವು ನಮ್ಮ ಉತ್ತಮ ಕೆಲಸಗಳಿಂದ ಮುಂದಿನ ಪೀಳಿಗೆಗೆ ಉತ್ತಮ ಭಾರತವನ್ನು ನೀಡೋಣ. ನಮ್ಮ ಮಕ್ಕಳು ವಿದ್ಯಾವಂತರಾಗಲಿ, ಸಂಸ್ಕಾರವಂತರಾಗಲಿ, ಪ್ರಾಮಾಣಿಕರಾಗಲಿ, ದೇಶ ಪ್ರೇಮಿಗಳಾಗಲಿ ಮತ್ತು ಮುಖ್ಯವಾಗಿ ನಾನು ಭಾರತೀಯ ಎಂದು ಹೆಮ್ಮೆಯಿಂದ ಹೇಳುವಂತಹ ಉತ್ತಮ ನಾಗರಿಕರಾಗಲಿ. ಇದೇ ಸ್ವಾತಂತ್ರ್ಯದ ನಿಜವಾದ ಅರ್ಥ. ಇದೇ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರಿಗೆ ನಾವು ಸಲ್ಲಿಸುವ ನಿಜವಾದ ಗೌರವ. ಇದೇ ಭಾರತ ಮಾತೆಗೆ ನಾವು ನೀಡಬಹುದಾದ ಅತ್ಯಂತ ದೊಡ್ಡ ಕೊಡುಗೆ. ಸ್ನೇಹಿತರೆ, 100 ವರ್ಷಗಳ ಗುಲಾಮಗಿರಿಯ ಸಂಕೋಲೆಯಿಂದ ಭಾರತವನ್ನು ಮುಕ್ತಗೊಳಿಸಿ ಅಸಂಖ್ಯಾತ ಸ್ವಾತಂತ್ರ್ಯ ಹೋರಾಟಗಾರರು ತಮ್ಮ ಜೀವನವನ್ನೇ ತ್ಯಾಗ ಮಾಡಿದರು. ಅವರ ತ್ಯಾಗ, ಬಲಿದಾನ ಮತ್ತು ಹೋರಾಟದ ಫಲವೇ ಇಂದು ನಾವು ಅನುಭವಿಸುತ್ತಿರುವ ಈ ಸ್ವಾತಂತ್ರ್ಯ. ಈ ಸ್ವಾತಂತ್ರ್ಯದ ಮಹತ್ವವನ್ನು ಅರಿತು ನಮ್ಮ ಪುಟ್ಟ ಮಕ್ಕಳು ಇಂದು ಶಾಲೆಯ ಆವರಣದಲ್ಲಿ ದೇಶಭಕ್ತಿಯ ಸಂಭ್ರಮವನ್ನು ಅತ್ಯಂತ ಸಡಗರದಿಂದ ಆಚರಿಸುತ್ತಿದ್ದಾರೆ. ಕೈಯಲ್ಲಿ ತ್ರಿವರ್ಣ ಧ್ವಜ, ಹೃದಯದಲ್ಲಿ ದೇಶಪ್ರೇಮ, ತುಟಿಗಳಲ್ಲಿ ಭಾರತ ಮಾತೆಯ ಜಯಘೋಷ. ಈ ಪುಟ್ಟ ಮಕ್ಕಳ ನಗುಮುಖದಲ್ಲಿ ನಾವು ಕಾಣುತ್ತಿರುವುದು ಕೇವಲ ಸಂಭ್ರಮವಲ್ಲ, ನಾಳೆಯ ಭಾರತದ ಕನಸು. ಶಿಕ್ಷಣ ಪಡೆದು ಶಿಸ್ತು ಬೆಳೆಸಿ ಇನ್ನೊಬ್ಬರನ್ನು ಗೌರವಿಸಿ ದೇಶದ ಏಕತೆ ಮತ್ತು ಸೌಹಾರ್ದತೆಯನ್ನು ಕಾಪಾಡುವುದು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ. ಇಂದಿನ ಮಕ್ಕಳು ನಾಳೆಯ ಭಾರತದ ಭವಿಷ್ಯ. ಅವರ ಕನಸುಗಳು ದೊಡ್ಡದಾಗಲಿ, ಅವರ ಹೆಜ್ಜೆಗಳು ದೇಶ ಅಭಿವೃದ್ಧಿಯತ್ತ ಸಾಗಲಿ. ನಮ್ಮ ಭಾರತ ಮತ್ತಷ್ಟು ಶಕ್ತಿಶಾಲಿ, ಸುಂದರ ಮತ್ತು ಸಮೃದ್ಧ ರಾಷ್ಟ್ರವಾಗಲಿ.